90% ಆಫ್ ಬಿಸ್ನೆಸಸ್ ಇನ್ ದ ಆನ್ಲೈನ್ ಸ್ಟಾರ್ಟ್ ಆದ್ಮೇಲೆ ಜಸ್ಟ್ 6 ತಿಂಗಳಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ. ಇದಕ್ಕೆ ರೀಸನ್ ಗೊತ್ತಾ? ಕಾಂಪಿಟೇಷನ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಸ್ಟ್ರಾಟಜಿಯಿಂದಾನೇ ಮಿಸ್ಟೇಕ್ ಮಾಡ್ತಾರೆ. ನಾನು ಆನ್ಲೈನ್ ಬಿಸ್ನೆಸ್ ಪೇಜಸ್ನ ಅನಲೈಸ್ ಮಾಡಿದಾಗ ಮೋಸ್ಟ್ ಬಿಸ್ನೆಸಸ್ 3 ಮಿಸ್ಟೇಕ್ಸ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ, ಇದನ್ನ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ ಚಾನ್ಸಸ್ ಆಫ್ ಸಕ್ಸಸ್ ಡಬಲ್ ಆಗುತ್ತೆ. ಅದೇನು ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಮೆನಿ ಬಿಗಿನರ್ಸ್ ಏನ್ ಚೂಸ್ ಮಾಡ್ತಾರೆ ಅಂದ್ರೆ, ಪ್ರಾಡಕ್ಟ್ಸ್ನ ಚೂಸ್ ಮಾಡುವಾಗ ನನ್ಗೆ ಯಾವ ಪ್ರಾಡಕ್ಟ್ ಇಷ್ಟನೋ ಅದನ್ನ ಸೇಲ್ ಮಾಡ್ತೇನೆ. ಸೆಕೆಂಡ್, ಸಪ್ಲೈಯರ್ಸ್ ಸಿಕ್ಕಿದ್ರೆ ಆ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಮೂರನೇದು, ಟ್ರೆಂಡ್ನ ನೋಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಬಟ್ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಡಿಮಾಂಡ್ ತುಂಬಾನೇ ಇಂಪಾರ್ಟೆಂಟ್. ಬಿಫೋರ್ ಸೆಲ್ಲಿಂಗ್ ನೀವು ಈ ಪ್ರಶ್ನೆನ ಫಸ್ಟ್ ಕೇಳಬೇಕು ನಿಮ್ಮನ್ನ. ನಾನು ಸೇಲ್ ಮಾಡಬೇಕಾಗಿರೋ ಪ್ರಾಡಕ್ಟ್ಸ್ಗೆ ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, ಕಾಂಪಿಟೇಟರ್ಸ್ ಇದ್ದಾರಾ, ಕಸ್ಟಮರ್ಸ್ ಬೈ ಮಾಡ್ತಾರಾ, ಇದನ್ನ ಕಾಂಪಿಟೇಷನ್ ಎಷ್ಟಿದೆ, ಮಾರ್ಕೆಟ್ ಇದಕ್ಕಿದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ರಿಸರ್ಚ್ ಮಾಡಿ ಆಮೇಲೆ ಆ ಪ್ರಾಡಕ್ಟ್ನ ಶಾರ್ಟ್ ಲಿಸ್ಟ್ ಮಾಡಬೇಕು. ಸೆಕೆಂಡ್ ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ, ವಿಸಿಬಿಲಿಟಿ ಇರಲ್ಲ. ಪ್ರಾಡಕ್ಟ್ ಇದ್ರೆ ಮಾತ್ರ ಸೇಲ್ಸ್ ಬರಲ್ಲ. ಪ್ರಾಡಕ್ಟ್ ಮಸ್ಟ್ ಡಿಸ್ಕವರ್, ಪೀಪಲ್ ಶುಡ್ ಡಿಸ್ಕವರ್ ಯುವರ್ ಬಿಸ್ನೆಸ್. ವಿಸಿಬಿಲಿಟಿ ಬರೋದು ಇನ್ಸ್ಟಾಗ್ರಾಮ್ ಕಂಟೆಂಟ್ ಅಥವಾ ಫೇಸ್ಬುಕ್ ಕಂಟೆಂಟ್ ಅಥವಾ ಫೇಸ್ಬುಕ್ ಕಮ್ಯುನಿಟೀಸ್ ಅಲ್ಲಿ, ಯೂಟ್ಯೂಬ್ಸ್ ಅಲ್ಲಿ, ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಲಿಸ್ಟಿಂಗ್ಸ್ ಮಾಡಿದಾಗ. ಮಾರ್ಕೆಟ್ ಪ್ಲೇಸಸ್ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ತರ ಮಾರ್ಕೆಟ್ ಪ್ಲೇಸಸ್ ಇರ್ಬೋದು, ಅಥವಾ ನಿಮ್ದೇ ಸ್ವಂತವಾದ ವೆಬ್ಸೈಟ್ ಇದ್ದಾಗ. ಆನ್ಲೈನ್ ಬಿಸ್ನೆಸ್ ರೂಲ್ ಏನಂದ್ರೆ, ವಿಸಿಬಿಲಿಟಿ, ನೋ ವಿಸಿಬಿಲಿಟಿ ನೋ ಸೇಲ್ಸ್. ಸೊ ಮಿಸ್ಟೇಕ್ ನಂಬರ್ 3, ನೋ ಟ್ರಸ್ಟ್ ಬಿಲ್ಡಿಂಗ್. ಕಸ್ಟಮರ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ನಾವು ಅವ್ರಿಗೆ ಪ್ರೂಫ್ ಕೊಡ್ಬೇಕು. ಸೊ ಅವ್ರು ಟ್ರಸ್ಟ್ ಮಾಡಿದಾಗ ಮಾತ್ರ ಅವರು ಜಾಸ್ತಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಾಡಕ್ಟ್ ವಿಡಿಯೋಸ್ ಹಾಕಬೇಕು, ಕಸ್ಟಮರ್ ರಿವ್ಯೂಸ್ ಹಾಕಬೇಕು, ಬಿಹೈಂಡ್ ದ ಸೀನ್ಸ್ ಏನಾಗ್ತದೆ ಆ ಥರ ವಿಡಿಯೋಸ್ ಹಾಕಬೇಕು. ಕ್ಲಿಯರ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಇದ್ರೆ ಕಸ್ಟಮರ್ಸ್ ಅದನ್ನ ತಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಕಸ್ಟಮರ್ಸ್ ಬೈ ವೆನ್ ದೇ ಫೀಲ್ ಸೇಫ್ ಬೈಯಿಂಗ್ ಫ್ರಮ್ ಯು. ಸೊ ಆನ್ಲೈನ್ ಬಿಸ್ನೆಸ್ ಸಕ್ಸಸ್ ಫಾರ್ಮುಲಾ ತುಂಬಾ ಸಿಂಪಲ್. ಚೆಕ್ ಫಾರ್ ಡಿಮಾಂಡ್, ಡೂ ವರ್ಕ್ ಆನ್ ವಿಸಿಬಿಲಿಟಿ, ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ. ಇಫ್ ಎನಿ ಒನ್ ಆಫ್ ದಮ್ ಇಸ್ ಮಿಸ್ಸಿಂಗ್ ಆಲ್ಸೋ, ಗ್ರೋತ್ ತುಂಬಾ ಸ್ಲೋ ಆಗುತ್ತೆ. ನಿಮ್ಗೆ ಆನ್ಲೈನ್ ಫ್ಯಾಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಲ್ರೆಡಿ ಇದ್ರೆ ಅದನ್ನ ಗ್ರೋ ಮಾಡಬೇಕು ಅಂತ ಅನ್ಸಿದ್ರೆ ನನ್ನ ಫ್ರೀ ಮಾಸ್ಟರ್ ಕ್ಲಾಸ್ನ ಜಾಯ್ನ್ ಆಗಿ. ನಾನು ಹಲವಾರು ಥಿಂಗ್ಸ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ವಿನ್ನಿಂಗ್ ಪ್ರಾಡಕ್ಟ್ ಹೇಗೆ ಸೆಲೆಕ್ಟ್ ಮಾಡೋದು, ಇನ್ಸ್ಟಾಗ್ರಾಮ್ ಸೇಲ್ಸ್ ಸ್ಟ್ರಾಟಜೀಸ್ ಹೇಗೆ ಮಾಡೋದು, ಹೌ ಟು ಗೆಟ್ ಫಸ್ಟ್ ಕಸ್ಟಮರ್ಸ್. ಇದಕ್ಕೆ ಜಾಯ್ನ್ ಆಗೋದಕ್ಕೆ ಲಿಂಕ್ ನನ್ನ ಬಯೋದಲ್ಲಿದೆ ಅಥವಾ ಕಮೆಂಟ್ಸ್ ಅಲ್ಲೂ ಇರುತ್ತೆ. ಸೊ ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ಮಾಸ್ಟರ್ ಕ್ಲಾಸ್.